ಡ್ರಾಮಾ ಶುರುವಾಗುವಾಗ ನಾವು ಫ್ಯಾಂಗ್ ನ ನೋಡ್ತೀವಿ. ಅವನು ಕಾರಲ್ಲಿ ನ್ಯೂಸ್ ಕೇಳ್ತಾ ಹೋಗ್ತಿದ್ದ. ಆಗ ಅವನಿಗೆ ಗೊತ್ತಾಗುತ್ತೆ ವಾತಾವರಣದಲ್ಲಿ ಏನೋ ವಿಚಿತ್ರವಾದದ್ದು ಕಾಣಸಿಕ್ಕಿದೆ. ಅದು UFO ಕೂಡ ಆಗಿರಬಹುದು. ಆಗ ಅವನ ಡಾಕ್ಟರ್ ಕಾಲ್ ಮಾಡಿ ಹೇಳ್ತಾರೆ, ಇವತ್ತು ಮಳೆ ಬರೋ ಹಾಗಿದೆ, ಹಾಗಾಗಿ ನೀನು ಜಾಗೃತೆಯಿಂದ ಇರು. ಅವನು ಡಾಕ್ಟರ್ ಹತ್ರ ಮಾತಾಡ್ತಿದ್ದ ಕಾರಣ ಅವನಿಗೆ ಡ್ರೈವಿಂಗ್ ಕಡೆ ಇದ್ದ ಜ್ಞಾನ ತಪ್ಪಿ ಹೋಗ್ತದೆ. ಆಗ ನಾವು ನೋಡ್ತೇವೆ ಒಂದು ಹುಡುಗಿ ಚಾವ್ಚಿ ಅವನ ಹತ್ರ ಬರ್ತಾಳೆ. ನಿಜವಾಗಿ ಹೇಳ್ಬೇಕಂದ್ರೆ ಅವಳೊಬ್ಳು ಏಲಿಯನ್. ಅವಳು UFO ಇಂದ ಬಂದಿರ್ತಾಳೆ. ಅವಳು ಫ್ಯಾಂಗ್ ಹತ್ರ ಬಂದು ಅವನ ಬಾಡಿಯನ್ನು ಟಚ್ ಮಾಡಿ ಯೋಚಿಸ್ತಾಳೆ, ಇವನೆಷ್ಟು ಚಂದ ಇದ್ದಾನೆ. ಚಾವ್ಚಿ ಅವಳ ಪವರ್ ಇಂದ ಅವನನ್ನು ಗುಣ ಮಾಡ್ತಾಳೆ. ಕಾರು ಬ್ಲಾಸ್ಟ್ ಆಗುವ ಟೈಮಿಗೆ ಚಾವ್ಚಿ ಫ್ಯಾಂಗ್ ನ ಎದುರು ಬರ್ತಾಳೆ. ಯಾಕಂದ್ರೆ ಬ್ಲಾಸ್ಟ್ ಆಗೋದ್ರಿಂದ ಅವನಿಗೆ ಯಾವುದೇ ತೊಂದರೆ ಆಗಬಾರ್ದು. ಈ ಬ್ಲಾಸ್ಟ್ ಇಂದ ಚಾವ್ಚಿಗೆ ತುಂಬಾ ಇಫೆಕ್ಟ್ ಆಗುತ್ತೆ. ಇದರಿಂದಾಗಿ ಅವಳ ಬಾಯಲ್ಲಿ ಬ್ಲೂ ಕಲರ್ ಇದು ರಕ್ತ ಬರುತ್ತೆ. ಹಾಗೆ ಅವಳು ಹತ್ತಿರದಲ್ಲಿದ್ದ ನದಿಗೆ ಬಿದ್ದು ಬಿಡ್ತಾಳೆ. ಚಾವ್ಚಿಯ ರಕ್ತದ ಒಂದು ಹನಿ ಹಾಗೂ ಅವಳ ಲಾಕೆಟ್ ಅಲ್ಲಿದ್ದ ಒಂದು ಹೊಳೆಯುತ್ತಿದ್ದ ವಸ್ತು ಫ್ಯಾಂಗ್ ನ ಕೈಗೆ ಬಿದ್ದು ಬಿಡುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ನಾವು ಅವನನ್ನು ಅವನ ಮನೆಯಲ್ಲಿ ನೋಡ್ತೀವಿ. ಅಲ್ಲಿ ಡಾಕ್ಟರ್ ಹೇಳ್ತಾರೆ, ನಿನಗೆ ಆಕ್ಸಿಡೆಂಟ್ ಆಗಿತ್ತು ಅಂತ, ಇವಾಗ ನೀನು ಹುಷಾರಾಗಿದ್ದಿ. ನೆಕ್ಸ್ಟ್ ಸೀನ್ ಅಲ್ಲಿ ಚೌಚಿಯನ್ನು ತೋರಿಸ್ತಾರೆ. ಅವಳು ನೀರಿಂದ ಹೊರಗೆ ಬರ್ತಿದ್ದಾಗೆ ಅವಳ ತಲೆ ಮೇಲೊಂದು ಆಮೆ ಇರುತ್ತೆ. ಅದು ಅವಳ ತೊಡೆ ಮೇಲೆ ಬೀಳುತ್ತೆ. ಆಗ ನಮಗೆ ಗೊತ್ತಾಗುತ್ತೆ ಅದು ಅವಳ ಗೈಡ್ ಅಂತ. ಅವಳು ಆಮೆ ಜೊತೆ ಕೇಳ್ತಾಳೆ ಮುಂದೆ ಏನ್ ಮಾಡೋದು. ಆಗ ಅದು ಹೇಳುತ್ತೆ ಡಿವೈಸ್ ಯೂಸ್ ಮಾಡು ಅಂತ. ಆಗ ಚೌಚಿ ಹೇಳ್ತಾಳೆ, ನಾನು ಅದನ್ನು ಕಳ್ಕೊಂಡಿದ್ದೀನಿ, ಮೋಸ್ಟ್ಲಿ ನಾನು ಜೀವ ಉಳಿಸಿದ ವ್ಯಕ್ತಿಯ ಜೊತೆ ಇರಬಹುದು. ಇದರ ನೆಕ್ಸ್ಟ್ ಶೌಚಿಯನ್ನು ನಾವು ಒಂದು ಶಾಪ್ ಅಲ್ಲಿ ನೋಡ್ತೀವಿ. ಅವಳ ಪವರ್ ಇಂದ ಎಲ್ಲಾ ಡ್ರೆಸ್ ಅನ್ನು ಅವಳು ಟ್ರೈ ಮಾಡ್ತಾ ಇರ್ತಾಳೆ. ಯಾಕಂದ್ರೆ ಅವಳಿಗೆ ಹಾಕ್ಲಿಕ್ಕೆ ಬೇರೆ ಬಟ್ಟೆ ಇರಲ್ಲ. ಅವಳು UFO ಇಂದ ಬಟ್ಟೆ ಇಲ್ಲದೇನೆ ಭೂಮಿಗೆ ಬಂದಿದ್ಲು. ಫ್ಯಾಂಗ್ ನ ಕಾರಲ್ಲಿದ್ದ ಒಂದು ಶಾಲ್ ಅನ್ನು ಮಾತ್ರ ಅವಳ ಮೈ ಮೇಲೆ ಹಾಕಿದ್ಲು. ಆಗ ಮಾಲಲ್ಲಿದ್ದ ಒಂದು ಬ್ರೈಡ್ ನ ಡ್ರೆಸ್ ಅವಳಿಗೆ ತುಂಬಾ ಇಷ್ಟ ಆಗುತ್ತೆ. ಅದನ್ನು ಅವಳು ಹಾಕ್ತಾಳೆ. ತಕ್ಷಣ ಅಲ್ಲಿರುವ ಸೆಕ್ಯೂರಿಟಿ ಓಡಿಕೊಂಡು ಬರ್ತಾರೆ. ಅವರನ್ನು ನೋಡಿ ಚೌಚಿ ಅಲ್ಲಿಂದ ರೋಡಿಗೆ ಓಡಿ ಬರ್ತಾಳೆ. ರೋಡಿಗೆ ಬಂದು ಅವಳು ಫ್ಯಾಂಗ್ ನ ಬಗ್ಗೆ ಯೋಚನೆ ಮಾಡ್ತಾಳೆ. ಆಗ ಒಂದು ಗಾಡಿ ತಾಗೋದ್ರಲ್ಲಿರುತ್ತೆ. ಅದು ಬೇರೆ ಯಾರ್ದು ಅಲ್ಲ, ಅದು ಫ್ಯಾಂಗ್ದು ಆಗಿರುತ್ತೆ. ಆಗ ಚೌಚಿ ಅವಳ ಪವರ್ ಇಂದ ಎಲ್ಲದನ್ನು ಫ್ರೀಸ್ ಮಾಡ್ತಾಳೆ. ಆದರೆ ಆಶ್ಚರ್ಯವಾದ ವಿಷಯ ಏನಂದ್ರೆ ಎಲ್ರೂ ಫ್ರೀಸ್ ಆಗಿರ್ತಾರೆ, ಬಟ್ ಫ್ಯಾಂಗ್ ಮಾತ್ರ ನಾರ್ಮಲ್ ಆಗೇ ಇರ್ತಾನೆ. ಆದ್ರೆ ಫ್ಯಾಂಗ್ ಇದನ್ನೆಲ್ಲ ಅವ್ನ್ ಭ್ರಮೆ ಅನ್ಕೊಂಡು ಮುಂದೆ ಹೋಗ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಚೌಚಿಯನ್ನು ನಾವು ಒಂದು ಬಾರ್ ಅಲ್ಲಿ ನೋಡ್ತೀವಿ. ಅಲ್ಲಿ ಅವಳು ಡ್ರಿಂಕ್ಸ್ ಮಾಡ್ತಿರ್ತಾಳೆ. ಆಗ ಅಲ್ಲಿ ಒಂದು ಹುಡುಗ ಲೈಗೋ ನೋಟಿಸ್ ಮಾಡ್ತಾಳೆ. ಚಾವ್ಚಿಗೆ ಹೇಗೆ ಅನಿಸ್ತದೆ ಅಂದ್ರೆ ಇದು ಆ ದಿನ ರಾತ್ರಿ ಸಿಕ್ಕ ಹುಡುಗ ಆಗಿರ್ಬೋದಾ, ಅವನು ತುಂಬಾ ಹ್ಯಾಂಡ್ಸಮ್ ಆಗಿದ್ದಾನೆ. ಆಗ ಆ ಹುಡುಗನಿಗೆ ಫ್ಯಾಂಗ್ ನ ಕಾಲ್ ಬರುತ್ತೆ. ಆಗ ನಮಗೆ ಗೊತ್ತಾಗುತ್ತೆ ಅವನು ಫ್ಯಾಂಗ್ ನ ಸ್ಟೆಪ್ ಬ್ರದರ್ ಅಂತ. ಅವನಿಗೆ ಫ್ಯಾಂಗ್ ಆರ್ಟಿಸ್ಟ್ ಶೋಗೆ ಪೇಂಟಿಂಗ್ ಮಾಡ್ಲಿಕ್ಕೆ ಹೇಳಿರ್ತಾನೆ. ಆದರೆ ಅವನು ಎಂಜಾಯ್ ಮಾಡ್ಲಿಕ್ಕೆ ಬಾರಿಗೆ ಬಂದಿರ್ತಾನೆ. ಚಾವ್ಚಿ ನಶೆಯಲ್ಲಿ ಬಾರಿಂದ ಹೊರಗೆ ಹೋಗ್ಲಿಕ್ಕೆ ನೋಡ್ತಾಳೆ. ಬಟ್ ಅದೇ ಟೈಮಿಗೆ ಬಾರಿದು ಓನರ್ ಬಿಲ್ ತಗೊಂಡ್ ಬರ್ತಾರೆ. ಆದ್ರೆ ಅವಳು ಪ್ರಜ್ಞೆ ತಪ್ಪಿ ಬೀಳ್ತಾಳೆ. ಓನರ್ ಶೌಚಿಯನ್ನು ಅವಳ ಮನೆಗೆ ಕರ್ಕೊಂಡ್ ಬರ್ತಾಳೆ. ಶೌಚಿಯ ಬಟ್ಟೆ ನೋಡಿ ಇವಳು ಶ್ರೀಮಂತ ಮನೆಯ ಹುಡುಗಿ ಇರಬಹುದು ಅಂತ ತಿಳ್ಕೊಳ್ತಾಳೆ. ಎದ್ದು ನೋಡಿದಾಗ ಬಿಲ್ ಪೇ ಮಾಡ್ಲಿಕ್ಕೆ ಅವಳ ಕೈಯಲ್ಲಿ ಅಮೌಂಟ್ ಇರಲ್ಲ. ಆದ್ರೆ ಚೌಚಿ ಹೇಳ್ತಾಳೆ, ಬಿಲ್ ಪೇ ಮಾಡ್ಲಿಕ್ಕೆ ನಾನು ಬೇರೆ ಏನ್ ಕೆಲಸ ಬೇಕಾದ್ರೂ ಮಾಡ್ತೀನಿ. ಆಮೇಲೆ ನಾವು ನೋಡ್ತೀವಿ ಬಾರ್ ಓನರ್ ಅವಳಿಗೆ ಡೆಲಿವರಿ ಕೆಲಸ ಕೊಡ್ತಾಳೆ. ಅವಳು ಡೆಲಿವರಿ ಮಾಡ್ಲಿಕ್ಕೆ ಹೋಗುವಾಗ ಅವಳಿಗೆ ಭಯದಿಂದ ರೋಡ್ ಕ್ರಾಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಸ್ವಲ್ಪ ಹೊತ್ತು ವೇಟ್ ಮಾಡಿ ಅವಳ ಪವರ್ ಇಂದ ಅವಳು ಟೆಲಿಪೋರ್ಟ್ ಆಗ್ತಾಳೆ. ಅಲ್ಲೇ ಕಾರಲ್ಲಿ ಕೂತಿದ್ದ ಫ್ಯಾಂಗ್ ಇದನ್ನೆಲ್ಲ ನೋಡ್ತಾನೆ. ಅಷ್ಟಾದ್ಮೇಲೆ ನಾವು ಚೌಚಿಯನ್ನು ನೋಡ್ತೀವಿ. ಅವಳು ಡೆಲಿವರಿ ಕೊಡ್ಲಿಕ್ಕೆ ಲೈಕ್ ಹತ್ರ ಹೋಗಿರ್ತಾಳೆ. ಲೈಕ್ ಹೇಳ್ತಾನೆ, ನನ್ನಣ್ಣ ನನ್ನನ್ನು ರೂಮ್ ನಲ್ಲಿ ಕೂಡು ಹಾಕಿದಾನೆ, ನೀನು ಮಾತ್ರ ಇಲ್ಲಿಂದ ನನ್ನನ್ನು ಹೊರಗೆ ಕರ್ಕೊಂಡು ಹೋಗ್ಬೋದು. ಆಮೇಲೆ ನಾವು ಲೈಕ್ ಚೌಚಿಯ ಬಟ್ಟೆ ಹಾಕಿಕೊಂಡು ಹೊರಗೆ ಹೋಗುವುದನ್ನು ನೋಡ್ತೇವೆ. ಫ್ಯಾಂಗ್ ರೂಮಿಗೆ ಬಂದಾಗ ಶೌಚಿಯನ್ನು ಲೈಕ್ ನ ಡ್ರೆಸ್ ಅಲ್ಲಿ ನೋಡಿ ಶಾಕ್ ಆಗ್ತಾನೆ. ಶೌಚಿ ಅಲ್ಲಿಂದ ತಪ್ಪಿಸ್ಕೊಂಡು ಓಡಿ ಹೋಗ್ತಾಳೆ. ಆದ್ರೆ ಫ್ಯಾಂಗ್ ಗೆ ರೆಸ್ಟೋರೆಂಟ್ ಕಾರ್ಡ್ ಮತ್ತೆ ಫುಡ್ ಸಿಗುತ್ತೆ. ನೆಕ್ಸ್ಟ್ ಡೇ ಲೈಕ್ ಶೌಚಿಯ ಬಟ್ಟೆ ಕೊಡ್ಲಿಕ್ಕೆ ರೆಸ್ಟೋರೆಂಟ್ ಗೆ ಬರ್ತಾನೆ. ಲೈಕ್ ಓನರ್ ಹತ್ರ ಚೌಚಿಗೆ ಹೇಳಲಿಕ್ಕೆ ಹೇಳ್ತಾನೆ, ಅವನಿಗೆ ಅವಳನ್ನ ಡಿನ್ನರ್ ಕರ್ಕೊಂಡು ಹೋಗ್ಬೇಕು ಅನ್ನೋ ಆಸೆ. ಅಷ್ಟರಲ್ಲಿ ಫ್ಯಾಂಗ್ ರೆಸ್ಟೋರೆಂಟ್ ಬರ್ತಾನೆ. ಇಡೀ ರೆಸ್ಟೋರೆಂಟ್ ಅನ್ನೇ ಬುಕ್ ಮಾಡ್ತಾನೆ. ಚೌಚಿ ಅಲ್ಲಿಗೆ ಬರ್ತಾಳೆ. ಅಲ್ಲಿ ಫ್ಯಾಂಗ್ ನ ನೋಡಿ ಓಡಿ ಹೋಗ್ತಾಳೆ. ಹೊಸದಾಗಿ ನೋಡ್ತಿದ್ದವರು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇಷ್ಟ ಆಗಿರೋ ಪಾರ್ಟ್ನ ಕಮೆಂಟ್ ಮಾಡಿ.